ಸುಮ್ನೆ ಡೈಲಾಗ್ ಡೈರೆಕ್ಟ್ ಆಗಿ ಹೇಳ್ಬಿಡಕ್ಕಿಂತ ಆ ಡೈಲಾಗ್ಗೆ ಪರ್ಫೆಕ್ಟ್ ಆಗಿ ಲೀಡ್ ತಗೊಂಡ್ ಬರ್ಬೇಕು, ಸಿಚುಯೇಷನ್ ಕ್ರಿಯೇಟ್ ಮಾಡ್ಬೇಕು, ಮತ್ತೆ ಆ ಸಿಚುಯೇಷನ್ ತಕ್ಕಂಗೆ ಡ್ರಾಮಾ ಕ್ರಿಯೇಟ್ ಆಗಿರ್ಬೇಕು. 7 ವರ್ಷದ ನಂತರ ಮತ್ತೊಂದು ಸಿನಿಮಾ ಬಂತು. ಮಧ್ಯದಲ್ಲಿ ಒಂದು ಕೋವಿಡ್ ಬಂತು, ಯಶ್ ಸರ್ಗೆ ಸಿನಿಮಾ ಮಾಡ್ಬೇಕಿತ್ತು. ಸೊ ಕಾರಣಾಂತರಗಳಿಂದ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿ ಇಲ್ಲಿಗೆ ಬಂದು ನಿಂತಿದೆ ಸಿನಿಮಾ ಅಷ್ಟೇ. ಪ್ರೀಕ್ವೆಲ್ ಫಾರ್ ದ ಫಸ್ಟ್ ಟೈಮ್ ನೀವೇ ಮಾಡಿದ್ದು ಅನ್ಸುತ್ತೆ. ಇದು ಒಂಥರ ಹೊಸ ಟ್ರೆಂಡ್ ಶುರು ಆಗ್ತಾ ಇದೆ. ಎಲ್ರ ಗಮನ ಸೆಳೆದಿರೋ ಪಾತ್ರಕ್ಕೆ ಹಿನ್ನೆಲೆ ಕತೆ ಹೇಳಿದಾಗ ಎಲ್ರು ಇಂಟ್ರೆಸ್ಟ್ ಆಗಿ ಕೇಳ್ತಾರೆ. ಟೈಟಲ್ ಹೇಗ್ ಬಂತು ಅಂತ ಇವಾಗ ಕೇಳಿದ್ರೆ ಸ್ವಲ್ಪ ನಿಧಾನ ಅನ್ಸುತ್ತೆ. ತೋರಣಗಲ್ಲು ಅನ್ನೋದ್ರಲ್ಲಿ ರಣಗಲ್ ತಗೊಂಡು ಇಲ್ಲಿ ಯಾವ್ದೋ ಒಂದು ಭೈರತಿ ಅನ್ನೋ ಹೆಸರು ಇಲ್ಲಿ ಒಂದು ಊರಿದೆ. ಸೊ ಭೈರತಿ ರಣಗಲ್ ಸೌಂಡಿಂಗ್ ಒಂಥರ ಮಾಸ್ ಆಗಿತ್ತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ವಿಶ್ವದ ಮೂಲೆ ಮೂಲೆಯಲ್ಲೂ ಇವಾಗ ದೊಡ್ಡ ಮಟ್ಟಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಕನ್ನಡ ಚಿತ್ರದ ಹೆಸರು ಅಂತಂದ್ರೆ ಭೈರತಿ ರಣಗಲ್. ಈ ಹೆಸರು ಇವತ್ತು ಅಥವಾ ನಿನ್ನೆ ಮೊನ್ನೆಯದಲ್ಲ, ಬರೋಬ್ಬರಿ 7 ವರ್ಷಗಳಿಂದ ಕೂಡ ಈ ಹೆಸರು ಚಾಲ್ತಿಯಲ್ಲಿದೆ. ಯಾಕಪ್ಪ ಅಂತಂದ್ರೆ 2017 ಬಂದಂತಹ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಮೈಲ್ ಸ್ಟೋನ್ ಮೂವಿ ಅಂತಂದ್ರೆ ಮಫ್ತಿ. ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆದಂಥ ಸಿನಿಮಾ. ಯಾಕಂತಂದ್ರೆ ಒಂದು ಸಿನಿಮಾ ಅಂತಂದ್ರೆ ಆ ಸಿನಿಮಾದಲ್ಲಿ ಕಲಾವಿದರ ನಟನೆ ಇರ್ಬೋದು ಅಥವಾ ಡೈರೆಕ್ಷನ್ ಇರ್ಬೋದು, ಇಷ್ಟು ಮಾತ್ರ ಚೆನ್ನಾಗಿದೆ ಅಂತಂದ್ರೆ ಅದು ಸಿನಿಮಾ ಅನ್ಸ್ಕೊಳ್ಳಲ್ಲ. ಎಲ್ಲ ವಿಭಾಗಗಳಲ್ಲೂ ಪರಿಪೂರ್ಣವಾದಂಥ ಒಂದು ಸಿನಿಮಾ ಅನ್ಸ್ಕೋಬೇಕು. ಆ ನಿಟ್ಟಿನಲ್ಲಿ ಮಫ್ತಿ ದೊಡ್ಡ ಮಟ್ಟಕ್ಕೆ ಒಂದು ಟ್ರೆಂಡ್ ಸೆಟ್ ಮಾಡಿದಂಥ ಕನ್ನಡ ಸಿನಿಮಾಗಳಲ್ಲಿ ಮಫ್ತಿ ಕೂಡ ಒಂದು. ಎಲ್ಲ ಆ್ಯಂಗಲಲ್ಲೂ ಪರ್ಫೆಕ್ಟ್ ಸಿನಿಮಾ, ಪರಿಪೂರ್ಣ ಸಿನಿಮಾ ಅನ್ಸ್ಕೊಂಡಿತ್ತು. ಆ ಸಿನಿಮಾ ಬಂದು 7 ವರ್ಷ ಆದ ನಂತರ ಆ ಸಿನಿಮಾದ ಒಂದು ಪಾತ್ರದ ಹೆಸರು ಈಗ ಸಿನಿಮಾ ಆಗಿ ಬೆಳ್ಳಿ ಪರದೆಗಳಲ್ಲಿ ರಾರಾಜಿಸ್ತಾ ಇದೆ. ಅದೇ ಭೈರತಿ ರಣಗಲ್. ನಿಮ್ಮ ನೆಚ್ಚಿನ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ಮೈಲ್ ಸ್ಟೋನ್ ಸಿನಿಮಾ ಅಂತ ಅನ್ಬೋದು. ಎಲ್ಲೆಡೆ ಒಳ್ಳೆ ಪ್ರಶಂಸೆ ಪ್ರತಿಕ್ರಿಯೆಗಳನ್ನು ಪಡ್ಕೊಳ್ತಾ ಇದೆ. ಆ ಸಿನಿಮಾದ ಕ್ರಿಯೇಟರ್, ಕ್ಯಾಪ್ಟನ್ ಆಫ್ ದ ಶಿಪ್ ಯಾರಿದ್ದಾರೆ ಅಂತಂದ್ರೆ ನರ್ತನ್, ಒನ್ ಆ್ಯಂಡ್ ಓನ್ಲಿ. ಒಂದೊಳ್ಳೆ ವಿಷನ್ ಇರ್ತಕ್ಕಂಥ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕರಲ್ಲಿ ಒಬ್ರು. ಅವರು ಇವಾಗ ನಮ್ಮೊಟ್ಟಿಗಿದ್ದಾರೆ. ಸಿನಿಮಾ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಆಗ್ತಾ ಇದೆ. ಈ ಸಿನಿಮಾದ ಬಗ್ಗೆ ಮಾತನಾಡ್ತಾರೆ. ನರ್ತನ್ ಅವರೇ, ಮೊದಲಿಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಿ ಅವರೇ. ಎಷ್ಟು ಖುಷಿ ಆಗುತ್ತೆ ಆಸ್ ಅ ಟೆಕ್ನಿಷಿಯನ್ ಆಗಿ. ಯಾಕಂತಂದ್ರೆ ಒಂದು ಸಿನಿಮಾ ಮಾಡಿದ ನಂತರ, ಅದು ಒಂದು ಸಕ್ಸಸ್ಫುಲ್ ಸಿನಿಮಾ ಕೊಟ್ಟ ನಂತರ ಪ್ರತಿಯೊಬ್ಬ ನಿರ್ದೇಶಕನಿಗೂ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡುವಂಥ ಅವಕಾಶಗಳು ವಿಪುಲವಾಗಿ ಸಿಗ್ತವೆ. ಬಟ್ ನಿಮ್ಮ ವಿಚಾರದಲ್ಲಿ ಅದು ಉಲ್ಟಾ ಆಯಿತು. 7 ವರ್ಷದ ನಂತರ ಮತ್ತೊಂದು ಸಿನಿಮಾ ಬಂತು. ಅದು ಟೈಮ್ ತಗೊಂತು. ಆಕ್ಚುಲಿ ಎಲ್ಲರೂ ಗ್ಯಾಪ್ ತಗೋಬಾರದು ಅಂತಾನೆ ಅನ್ಕೊಂತಾರೆ, ಕೆಲಸ ಮಾಡ್ತಾರೆ. ಬಟ್ ನಮಗೆ ಅಂದರೆ ಫಸ್ಟ್ ಸಿನಿಮಾ ನನಗೆ ಅಷ್ಟೊಂದು ಹಿಟ್ ಆಗುತ್ತೆ ಅನ್ನೋದು ಅನ್ಕೊಂಡಿರ್ಲಿಲ್ಲ. ಕೆಲಸ ಈ ಸಿನಿಮಾನೂ ಅಷ್ಟೇ. ಎನಿ ಮೂವಿ ನಾವು ಏನು ಮೈಂಡಲ್ಲಿ ಅನ್ಕೊಂಡಿರ್ತೀವಿ, ಅದು ಪ್ರೊಡ್ಯೂಸರ್ ಸಾಥ್ ಕೊಟ್ಟು, ಆ್ಯಕ್ಟರ್ ಸಾಥ್ ಕೊಟ್ಟು, ಆ ಟೆಕ್ನಿಷಿಯನ್ಸ್ ಸಾಥ್ ಕೊಟ್ಟು ಅದು ಕರೆಕ್ಟಾಗಿ ಕೂಡ ಬಂದಾಗ ಒಂದು ಒಳ್ಳೆ ಸಿನಿಮಾ, ನೀವು ಹೇಳ್ದಂಗೆ ಎಲ್ಲ ಅಂದರೆ ಒಂದು ಭಾಗದಲ್ಲ, ಎಲ್ಲ ವಿಭಾಗದಲ್ಲಿ ಚೆನ್ನಾಗಿದ್ದಾಗ ಅದು ಮೈಲ್ ಸ್ಟೋನ್ ಸಿನಿಮಾ ಆಗುತ್ತೆ. ಸೊ ಆ ಸಿನಿಮಾ ಮಫ್ತಿ ಅನ್ನೋ ಸಿನಿಮಾ ಹಂಗೆ ಅಷ್ಟು ಮಟ್ಟಕ್ಕೆ ಎತ್ತರಕ್ಕೆ ಹಿಟ್ ಆಯಿತು. ಸೊ ಈ ಸಿನಿಮಾನು ಬೇಗ ಆಗಬೇಕಾಗಿತ್ತು. ರಣಗಲ್ ಅನ್ನೋ ಸಿನಿಮಾ, ಪ್ರೀಕ್ವೆಲ್ ಅನ್ನೋ ಸಿನಿಮಾ ಸ್ವಲ್ಪ ಟೈಮ್ ತಗೊಂಡು. ಮಧ್ಯದಲ್ಲಿ ಒಂದು ಕೋವಿಡ್ ಬಂತು, ಯಶ್ ಸರ್ಗೆ ಸಿನಿಮಾ ಮಾಡಬೇಕಿತ್ತು. ಸೊ ಕಾರಣಾಂತರಗಳಿಂದ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿ ಇಲ್ಲಿಗೆ ಬಂದು ನಿಂತಿದೆ ಸಿನಿಮಾ ಅಷ್ಟೇ. ಸಾಮಾನ್ಯವಾಗಿ ಒಂದು ಸಿನಿಮಾ ಹಿಟ್ ಆದರೆ ಅದರ ಸೀಕ್ವೆಲ್ ಬರೋದು ಸರ್ವೇ ಸಾಮಾನ್ಯ. ಆದರೆ ಪ್ರೀಕ್ವೆಲ್ ಫಾರ್ ದ ಫಸ್ಟ್ ಟೈಮ್ ನೀವೇ ಮಾಡಿದ್ದು ಅನ್ಸುತ್ತೆ. ಇದು ಒಂಥರ ಹೊಸ ಟ್ರೆಂಡ್ ಶುರು ಆಗ್ತಾ ಇದೆ. ಮಫ್ತಿ ಸಿನಿಮಾಗೆ ಪ್ರೀಕ್ವೆಲ್ ಇದಾಗಿದ್ದು ಹೇಗೆ ಅಂತ? ಅಂದರೆ ನಾರ್ಮಲ್ ಆಗಿ ನಾನು ಮಫ್ತಿ ಮಾಡಬೇಕಾದ್ರೂ ಶಿವಣ್ಣ ಸಿಕ್ಕಿದ್ರು ನನಗೆ ಒಂದು ಪಾತ್ರಕ್ಕೆ, ರಣಗಲ್ ಅನ್ನೋ ಪಾತ್ರಕ್ಕೆ. ಸೊ ಆ ಪಾತ್ರ ನಾರ್ಮಲ್ ಆಗಿ ತೋರಿಸ್ಬಾರ್ದು ಶಿವಣ್ಣನ. ಈಗ ಶಿವಣ್ಣನಾಗ ರೆಗ್ಯುಲರ್ ಆಗಿ ವಿಭಿನ್ನವಾಗಿ ತೋರಿಸ್ಬಿಟ್ಟವ್ರೆ. ಅಂದರೆ ಅವ್ರ ಕಾಸ್ಟ್ಯೂಮ್ ಶಿವಣ್ಣ ಹಾಕಿದಷ್ಟು ಡಿಫ್ರೆಂಟ್ ಕಾಸ್ಟ್ಯೂಮ್ ಮೇ ಬಿ ಯಾವ ಹೀರೋನು ಹಾಕಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಆ ಥರ ಇದ್ದಾಗ ಇಲ್ಲ, ನಾನು ಏನೋ ಪ್ಯಾಂಟ್ ಶರ್ಟ್ ಹಾಕ್ಬಿಟ್ಟು ಏನೋ ಡಿಫ್ರೆಂಟ್ ಆಗಿ ವಿಗ್ ಹಾಕ್ಬಿಟ್ಟು ಏನೋ ಒಂದು ಮಾಡಬಾರ್ದು. ತುಂಬ ಸಿಂಪಲ್ ಆಗಿ ಅವ್ರ ಏಜ್ ತಕ್ಕಂಗೆ ಲೈವ್ ಆಗಿ ಪವರ್ಫುಲ್ ಆಗಿ ತೋರಿಸ್ಬೇಕು ಅಂತ ಒಂದು ಕಾಸ್ಟ್ಯೂಮ್ ಡಿಸೈನ್ ಆಯ್ತು, ಅದು ಒಂದು ಪಾತ್ರ ಡಿಸೈನ್ ಆಯಿತು. ಸೊ ಆ ಆ ಪಾತ್ರಕ್ಕೆ ಈಗ ನಾವು ಅಗೈನ್ ಸೀಕ್ವೆಲ್ ಮಾಡಿದ್ರೆ ರೆಗ್ಯುಲರ್ ಆಗಿ ಏನು ಅನ್ಕೊಂತಾರೆ, ರೈಸಿಂಗ್ ಆಫ್ ದ ಹೀರೋ ತೋರಿಸ್ಲೇಬೇಕು. ನಾರ್ಮಲ್ ಆಗಿ ಪಾರ್ಟ್ 2 ಬರುತ್ತೆ, ಪಾರ್ಟ್ 3 ಬರುತ್ತೆ. ನನ್ಗನ್ಸಿದ್ದು ಇಷ್ಟೊಂದು ಒಳ್ಳೆ ಪಾತ್ರ, ಎಲ್ರ ಗಮನ ಸೆಳೆದಿರೋ ಪಾತ್ರಕ್ಕೆ ಹಿನ್ನೆಲೆ ಕತೆ ಹೇಳಿದಾಗ ಎಲ್ಲರೂ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ. ಯಾಕೆ ರಣಗಲ್ ಈ ಥರ ಆದ, ಯಾಕೆ ಮೇ ಬಿ ಈಗ ಆ ಕಾಸ್ಟ್ಯೂಮೇ ಬ್ಲಾಕ್ ಡ್ರೆಸ್ಸೇ ಯಾವ ಪಾಯಿಂಟಲ್ಲಿ ಹಾಕ್ಬೋದು ಶಿವಣ್ಣ. ಸೊ ಆ ಕಾಸ್ಟ್ಯೂಮ್ ಹಾಕ್ಬೇಕಂದ್ರೆ ಫಸ್ಟ್ ಯಾವ ಕಾಸ್ಟ್ಯೂಮ್ ಹಾಕಿರ್ಬೋದು, ಮೇ ಬಿ ಬ್ಲಾಕ್ ಡ್ರೆಸ್ ಹಾಕ್ಬೇಕಂದ್ರೆ ಎಜುಕೇಟೆಡ್ ಆಗಿರ್ಬೋದು ಶಿವಣ್ಣ. ಈಗ ನಾರ್ಮಲ್ ಆಗಿ ಒಬ್ಬ ರೌಡಿ, ಒಬ್ಬ ಗ್ಯಾಂಗ್ಸ್ಟರ್ ಆದರೆ ನಾರ್ಮಲ್ ಆಗಿ ಎಜುಕೇಟೆಡ್ ಆಗಿ ಇರಲ್ಲ. ನಾವು ಒಂದು ಪ್ಯೂರ್ ಎಜುಕೇಟೆಡ್ ಆಗಿ ಮಾಡೋಣ ಅಂತ, ಲಾಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹಿನ್ನೆಲೆನ
ಡಿಮ್ಯಾಂಡ್ ಮಾಡ್ತು ಕತೆ. ಯಾವಾಗ ನೀವು ಹಿನ್ನೆಲೆ ಅಂತೀರ ಎನಿ ಬ್ಯಾಕ್ ಸ್ಟೋರಿ ಅದು ಇಂಟ್ರೆಸ್ಟಿಂಗ್ ಇರುತ್ತೆ. ಬಟ್ ಪ್ರೀಕ್ವೆಲ್ ಫಸ್ಟ್ ಪಾರ್ಟ್ ಹಿಟ್ ಆದ್ಮೇಲೆ ಪ್ರೀಕ್ವೆಲ್ ಹಿಟ್ ಆಗೋದು ತುಂಬಾ ಕಷ್ಟ. ಬಟ್ ಅದು ಜನ ತಗೊಂಡ್ರು. ಅಂದ್ರೆ ಅದು ಅಷ್ಟು ಎಮೋಷನ್ನ, ಡ್ರಾಮಾನ, ಮಾಸ್ನ ಜನ ತಗೊಂಡಿದ್ದು ಅದು ಖುಷಿ ಆಗುತ್ತೆ ಆಕ್ಚುಲಿ. ಸೊ ಪ್ರೀಕ್ವೆಲ್ ಅನ್ನೋದು ಮಾಡ್ಲೇಬೇಕು ಅಂತ ಫಿಕ್ಸ್ ಆಯ್ತು ಆಕ್ಚುಲಿ. ಭೈರತಿ ರಣಗಲ್ ಅಂತಕ್ಕಂಥ ಟೈಟಲ್ ಹೇಗ್ ಬಂತು ಅಂತ ಇವಾಗ ಕೇಳಿದ್ರೆ ಸ್ವಲ್ಪ ನಿಧಾನ ಅನ್ಸುತ್ತೆ. ಇದು ಮಫ್ತಿ ಟೈಮಲ್ಲೇ ಕೇಳಬೇಕಿತ್ತು. ನೀವು ಮಫ್ತಿ ಸಿನಿಮಾದ ಲೊಕೇಶನ್ಸ್ನ ನಾವು ನೋಡಿದಾಗ ಅಲ್ಲಿ ಸಂಡೂರು, ಬಳ್ಳಾರಿ, ಹೊಸಪೇಟೆ, ಜಿಂದಾಲು ಈ ಕಡೆ ಎಲ್ಲ ಶೂಟ್ ಮಾಡಿದ್ರಿ ನೀವು. ಅಲ್ಲಿ ತೋರಣಗಲ್ ಅಂತ ಒಂದು ಪ್ರಸಿದ್ಧ ಹೆಸರಿದೆ. ಆ ತೋರಣಗಲ್ ಹೆಸರಿಂದನೇ ರಣಗಲ್ ಅನ್ನೋದು ಹುಟ್ಟುಕೊಂತ ಹೇಗೆ ಅಂತಕ್ಕಂಥದ್ದು. 100% ಅಂದ್ರೆ ಯೂಶುವಲಿ ನನಗೆ ಎರಡು ತರ ಇರುತ್ತೆ. ಒಂದು ಬ್ಯಾಕ್ ಡ್ರಾಪ್ ನನಗೆ ಎಕ್ಸಿಟ್ ಆಗಬೇಕು, ಬ್ಯಾಕ್ ಡ್ರಾಪ್ ಲೊಕೇಶನ್ ಎಕ್ಸಿಟ್ ಆಗಬೇಕು, ಮತ್ತೆ ಗೆಟಪ್ಗಳು ಎಕ್ಸಿಟ್ ಆಗಬೇಕು. ಈಗ ನೀವು ನಮ್ಮ ಸಿನಿಮಾಗಳು ನೋಡ್ತಾ ಬಂದ್ರೆ ಯಾರ್ದೋ ಒಂದು ಪಾತ್ರ ವಿಚಿತ್ರವಾಗಿರುತ್ತೆ ನೋಡಕ್ಕೆ. ಈಗ ಅವಿನಾಶ್ ಸರ್ ನಾರ್ಮಲ್ ಆಗಿರ್ಲಿಲ್ಲ, ಮಫ್ತಿಯಲ್ಲಿ ನೋಡಿದಾಗ ಶಿವಣ್ಣ ಡಿಫ್ರೆಂಟ್ ಆಗಿದ್ರು. ಸೊ ಈ ತರ ಪಾತ್ರಗಳು ಹೆಂಗೆ ಡಿಮ್ಯಾಂಡ್ ಮಾಡುತ್ತೋ ಆ ಪಾತ್ರಗಳ ಹೆಸರುಗಳು ಹಂಗೆ ಡಿಮ್ಯಾಂಡ್ ಮಾಡುತ್ತೆ. ಸೊ ಲೊಕೇಶನ್ ವೈಸು ನನಗೆ ಆ್ಯಕ್ಚುಲಿ ನೀವು ಹೇಳ್ದಂಗೆ ಕಟ್ ಅಂಡ್ ಪೇಸ್ಟ್ ಮಾಡಿದ್ವಿ. ತೋರಣಗಲ್ಲು ಅನ್ನೋದ್ರಲ್ಲಿ ರಣಗಲ್ ತಗೊಂಡು ಇಲ್ಲಿ ಯಾವುದೋ ಒಂದು ಭೈರತಿ ಅನ್ನೋ ಹೆಸರು ಇಲ್ಲೊಂದು ಊರಿದೆ. ಸೊ ಭೈರತಿ ರಣಗಲ್ ಸೌಂಡಿಂಗೇ ಒಂಥರ ಮಾಸ್ ಆಗಿತ್ತು, ಚೆನ್ನಾಗಿತ್ತು. ಸೊ ಅದನ್ನ ಪೇಸ್ಟ್ ಮಾಡಿದ್ವಿ. ಇಲ್ಲಿ ಭೈರತಿ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಒಂದು ಒಳ್ಳೆ ಬಿರಿಯಾನಿ. ಇಲ್ಲೆಲ್ಲ ಒಂದ್ 2-3 ಬಿರಿಯಾನಿ ಸೆಂಟರ್ಗಳು ಬೇರೆ ಆಗ್ಬಿಟ್ಟಿದೆಯಂತೆ. ಇಲ್ಲಿ ಮಲ್ಲಿಕಾ ಬಿರಿಯಾನಿ ಎಕ್ಸಾಕ್ಟ್ಲಿ. ಸೊ ಸೊ ಹೌದು, ಕರೆಕ್ಟ್. ಅದು ಮಲ್ಲಿಕಾ ಬಿರಿಯಾನಿ ತುಂಬಾ ಫೇಮಸ್ಸು. ಸೊ ಭೈರತಿ ಅನ್ನೋದೇ ಒಂದು ಸೌಂಡಿಂಗ್ ಏನೋ ಚೆನ್ನಾಗಿತ್ತು. ಭೈರತಿ ರಣಗಲ್ ಅಂದ್ರೆ ಈ ಕಡೆ ನಾರ್ತ್ ಕರ್ನಾಟಕ ಪ್ಲಸ್ ನಮ್ಮ ಬೆಂಗಳೂರು ಸೈಡ್ ಎರಡು ಮಿಕ್ಸ್ ಮಾಡಿದ್ರೆ ಎಸ್ಪೆಷಲಿ ಶಿವಣ್ಣ ಹತ್ರ ಏರಿಯಾ ಅದು ಭೈರತಿ. ಸೊ ಅದು ಯೂಶುವಲ್ ಆಗಿ ಅದು ಕೊಲಾಜ್ ಆಗಿ ಒಂದು ಸೌಂಡಿಂಗ್ ಬಂದ್ಬಿಡ್ತು. ಅದು ಜನ hit ಮಾಡ್ದ್ರು. ಶಿವಣ್ಣ ಅವ್ರ ಮನೆಗೆ ತುಂಬಾ ಹತ್ತಿರವಾದಂತ ಊರು ಭೈರತಿ ಅಂತ ನೀವು ಹೇಳ್ತಾ ಇದ್ರೆ ಓಕೆ. ಅದೇ ಹೆಸರಲ್ಲಿ ಒಂದು ಇಬ್ರು ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಎನ್ಕ್ವೈರೀಸ್ ಬಂದಿದ್ದುಂಟಾ, ಏನಪ್ಪ ಈ ಹೆಸರು ಬಳಸ್ತಾ ಇದೀಯಾ ಅಂತ? ಇಲ್ಲ ಇಲ್ಲ, ಆ ಥರ ನನಗೆ ಮಫ್ತಿ ಹಿಟ್ ಆದಾಗ ಭೈರತಿ ಸುರೇಶ್ ಕಡೆ ಅವರು, ಭೈರತಿ ರಮೇಶ್ ಕಡೆ ಯಾರೋ ಒಬ್ರು ಅವರು PA ಫೋನ್ ಮಾಡಿ, ಸರ್ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ, ನಮ್ಮ ಬಾಸ್ ಹೆಸರು ಇಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ ಅಂತ ಅವ್ರ ಫೀಲ್ ಆಗಿದ್ದುಂಟು. ಸೂಪರ್. ಇನ್ನು ಒಂದು ಸಿನಿಮಾ ಹಿಟ್ ಆಗ್ಬೇಕಂತಂದ್ರೆ ಆ, ಒಂದು ಸಿನಿಮಾಗೆ ಪಾತ್ರಗಳು ಎಷ್ಟು ಮುಖ್ಯನೋ ಬರವಣಿಗೆ ಕೂಡ ಅಷ್ಟೇ ಮುಖ್ಯ. ಈ ಸಿನಿಮಾದಲ್ಲಿ ತುಂಬಾ ಮೇಜರ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಬರವಣಿಗೆ ಅಂತ ನನಗನ್ಸುತ್ತೆ. ಆಸ್ ಅ ರೈಟರ್ ಆಗಿ ನಿಮ್ಗೆ ಎಷ್ಟು ಖುಷಿ ಕೊಡ್ತು ನಿಮ್ಮ ಮೊದಲ ಸಿನಿಮಾನ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ನೀವು ಕೂತ್ ನೋಡಿದಾಗ? ಇಲ್ಲ, ಇಲ್ಲಿವರೆಗೂ ನೋಡಿಲ್ಲ ನಾನು ಸಿನಿಮಾ. ಹೌದು, ನಾನು ಮಫ್ತಿ ಸಿನಿಮಾನು 25th ಡೇ ನೋಡಿದ್ದು ಸಿನಿಮಾನ. ಬಟ್ ಒಂದಂತೂ, ನಾವು ಹಳ್ಳಿ ಕಡೆಯಿಂದ BC ಸೆಂಟ್ರಿಂದ ಬಂದಿರೋದ್ರಿಂದ ನಮ್ಮ ಹೀರೋ ಈ ಪಾಯಿಂಟಲ್ಲಿ ವಿಜಿಲ್ ಹೊಡಿಬೋದು, ಈ ಡೈಲಾಗ್ ವಿಜಿಲ್ ಹೊಡಿಬೋದು ಅನ್ನೋ ಒಂದು ಚಿಕ್ಕ ಒಂದು ಪರಿಜ್ಞಾನದಿಂದ ಬರವಣಿಗೆ ಮಾಡಿದ್ದಾಗ್ಲಿ, ಶಾರ್ಟ್ಸ್ ತೆಗೆದಿದ್ದಾಗ್ಲಿ, ಅದಕ್ಕೆ ತಕ್ಕಂಗೆ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾಗ್ಲಿ, ಸೊ ಅದು ವರ್ಕ್ ಆಯಿತು ಅಂತ ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೆ. ಈ ಪಾಯಿಂಟಲ್ಲಿ ಮೇ ಬಿ ವರ್ಕ್ ಆಗ್ಬೋದು, ಈ ಪಾಯಿಂಟಲ್ಲಿ ವಿಜಿಲ್ ಬರ್ಬೋದು ಅಂತ. ಹೌದು ಸರ್, ನೀವು ಯಾವ ಪಾಯಿಂಟಲ್ಲಿ ಹೇಳಿದ್ರೆ ಆ ಪಾಯಿಂಟಲ್ಲಿ ವಿಜಿಲ್ ವರ್ಕ್ ಆಗ್ತಾ ಇದೆ ಅಂತ. ಸೊ ಬೇಸಿಕಲಿ ಅದಕ್ಕೆ ಎರಡು ವಿಷಯ ಸಪೋರ್ಟ್ ಮಾಡುತ್ತೆ. ಒಂದು, ನೀವು ಹೇಳ್ದಂಗೆ ಬರವಣಿಗೆ. ಸುಮ್ಮನೆ ಡೈಲಾಗು ಡೈರೆಕ್ಟಾಗಿ ಹೇಳ್ಬಿಡೋಕ್ಕಿಂತ ಆ ಡೈಲಾಗ್ಗೆ ಪರ್ಫೆಕ್ಟಾಗಿ ಲೀಡ್ ತೊಗೊಂಬರ್ಬೇಕು, ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು, ಮತ್ತು ಆ ಸಿಚುವೇಶನ್ ತಕ್ಕಂಗೆ ಡ್ರಾಮಾ ಕ್ರಿಯೇಟ್ ಆಗಿರಬೇಕು. ನಾವು ಹೇಳೋಕ್ಕಿಂತ ಮುಂಚೆ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಏನಾದರೂ ಒಂದು ಹೇಳಿ ಇವಾಗ ಹೀರೋ ಅಂತ. ಅದು ಹೇಳಿದಾಗ ವರ್ಕ್ ಆಯಿತು. ಪರ್ಫೆಕ್ಟ್ ವರ್ಡ್ ಬಿದ್ದಾಗ ಅದು ಒಳ್ಳೆ ಡೈಲಾಗ್ ಆಗುತ್ತೆ. ಪರ್ಫೆಕ್ಟ್ ಮೂಮೆಂಟಲ್ಲಿ ಒಂದು ಮಾಸ್ ಶಾಟ್ ಬಿದ್ದಾಗ ಅದು ಎಲಿವೇಶನ್ ಆಗುತ್ತೆ. ಸೊ ಅದೆಲ್ಲ ಕೂಡಿ ಬಂತು ರಣಗಲಲ್ಲಿ ಅಂತ ನಾನು ಭಾವಿಸ್ತೇನೆ. ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಗಳಿಗೋಸ್ಕರನೋ ಒಂದಷ್ಟು ಬಿಲ್ಡಪ್ ಡೈಲಾಗ್ಗಳನ್ನ ಬರೆಯೋದು ಒಂದು ಟ್ರೆಂಡ್ ಆಗೋಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇದೊಂದು ಪರ್ಫೆಕ್ಟ್ ಸಿನಿಮಾ. ಶಿವಣ್ಣ ಅವ್ರು ಕೂಡ ಹೇಳ್ತಾ ಇದ್ರು, ಡೈಲಾಗ್ ಏನೋ ಬೇಕು ಅಂತ ತುರುಕ್ದಂಗಿಲ್ಲ, ಒಂದು 10 ನಿಮಿಷದ ಸೀನ್ಗೆ ಒಂದು ವೆಯ್ಟೇಜ್ ಕೊಡುತ್ತೆ ಒಂದೇ ಒಂದು ಡೈಲಾಗು ಅಂತ ಶಿವಣ್ಣ ಅವರು ನನ್ನ ಸಂದರ್ಶನದಲ್ಲೇ ಹೇಳ್ತಾ ಇದ್ರು. ಅದು ಅಕ್ಷರಶಃ ಟ್ರೂ ಅಂತ ನನಗೂ ಅನಿಸ್ತು ಸಿನಿಮಾ ನೋಡಿದಾಗ. ಹೌದು, ನಿಜ. ಅಂದರೆ ನಾನು ಆವಾಗಲೇ ಹೇಳ್ದಂಗೆ, ಆ, ಒಬ್ಬ ಹೀರೋ ಬಂದಿದ್ದಾನೆ. ಈಗ ನೀವು ರಣಗಲಲ್ಲಿ ನೋಡಿದ್ರೆ ಯಾವುದು ಡೈರೆಕ್ಟ್ ಸ್ಪೀಚ್ ಇಲ್ಲ. ಅಂದರೆ ಡೈರೆಕ್ಟಾಗಿ ಯಾವುದು ಮಾತಾಡೋದೇ ಇಲ್ಲ ಶಿವಣ್ಣ, ಇಂಡೈರೆಕ್ಟಾಗಿ ಮಾತಾಡ್ತಾರೆ. ಆ ಇಂಡೈರೆಕ್ಟ್ ಕಂಟೆಂಟ್ ನನ್ನ ಪ್ರಕಾರ ಡೈಲಾಗ್ ಅಂದರೆ ಸರ್, ಅಂದರೆ ಈಗ ನಾವಿಬ್ಬರು ಮಾತಾಡಬೇಕಾದ್ರೆ ಒಂದು ಕಂಟೆಂಟ್ನ, ಒಂದು ಭಾವನೆನ ಒಂದು ಭಾಷೆ ಥ್ರೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ ಭಾಷೆ ಭಾವನೆಯಾಗಿ ಅದು ಮಾತಾಗೇ ಇರಬೇಕು. ಅದು ನನ್ನ ಪ್ರಕಾರ ಅದು ಡೈಲಾಗ್ ಅಲ್ಲ, ಮಾತು ಅಂತಾನೆ ನನ್ನ ಪ್ರಕಾರ ಅನಿಸುತ್ತೆ. ಆ ಸೀನ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ ಮಾತನ್ನ ಒಂದು 4 ಪದಗಳಲ್ಲಿ ಜೋಡಿಸೋದೆ ಒಂದು ಪರ್ಫೆಕ್ಟ್ ಡೈಲಾಗ್ ಅಂತ ಕಾಯಿನ್ ಆಗ್ಬೋದೇನೋ ಅಂತ ನನ್ನ ಫೀಲಿಂಗು. ಸೊ ಅದು ಎಸ್ಪೆಷಲಿ ಶಿವಣ್ಣ ಅಂತ ಕ್ಯಾರೆಕ್ಟರ್ ಮಾತಾಡಬೇಕಾದ್ರೆ ಸುಮ್ಮನೆ ಸಿಲ್ಲಿಯಾಗಿ ಏನೋ ಒಂದು ಆವಾಜ್ ಆಗೋದು, ಮಾತಾಡೋದು ಅನ್ನೋಕ್ಕಿಂತ ಅವ್ರ ಎಕ್ಸ್ಪ್ರೆಷನ್ ಮಾತಾಡಬೇಕು. ಆ ಎಕ್ಸ್ಪ್ರೆಷನ್ ತಕ್ಕಂಗೆ ಆಪೋಸಿಟ್ ಅವನು ಒಂದು 100 ಮಾತು ಮಾತಾಡಿದ್ರೆ ಶಿವಣ್ಣ ಒಂದೇ ಮಾತು ಮಾತಾಡಬೇಕು. ಅದು ತೂಕವಾಗಿರಬೇಕು ಅನ್ನೋದು ರಣಗಲ್ ಒಂದು ಕ್ಯಾರೆಕ್ಟರ್ ಆಗಿತ್ತು.
ಟೀಸರಲ್ಲಿ ಒಂದು ಡೈಲಾಗ್ ಇದೆ, ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ಅದೆಷ್ಟೋ ಜನ ತಲೆಗಳು ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಡೈಲಾಗು. ನಮ್ಗೆ ಅದು ನೋಡಿದಾಗ ಶಿವಣ್ಣ ಅವರ ಇಮೇಜು ಅವರ ಸ್ಟಾರ್ಡಮ್ಗೆ ತಕ್ಕನಾಗಿ ಏನೋ ಒಂದು ಡೈಲಾಗ್ ಬರ್ದಿದ್ದಾರೆ ಬಿಡಪ್ಪ ಅಂತ ಅನಿಸ್ತಿತ್ತು. ಬಟ್ ಲಿಟ್ರಲಿ ಸಿನಿಮಾ ನೋಡಿದಾಗ ಅನಿಸುತ್ತೆ ಒಬ್ಬ ನಾಯಕ ನಟ ಅಕ್ಷರಶಃ ತಾಳ್ಮೆ ಕಳ್ಕೊಂಡಾಗ ತಲೆಗಳು ಕಳ್ಕೋಬೇಕಾಗುತ್ತೆ ಬೇರೆಯವರು ಅಂತಕ್ಕಂಥದ್ದು, ಅದು ಒಂದು ವಸ್ತುನಿಷ್ಠವಾಗಿದೆ. ಸೊ ಆ ಡೈಲಾಗ್ ಹುಟ್ಟಿದ್ದು ಹೇಗೆ? ಅಂದರೆ ಈಗ ನೀವು ಆ ಸಿನಿಮಾ ನೋಡಿದ್ರೆ ಚೈಲ್ಡ್ಹುಡ್ಡಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ಆಫೀಸಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು. ಸೊ ಆಫೀಸಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಆಲ್ಮೋಸ್ಟ್ ಅವ್ನು 12 ವರ್ಷ ವಯಸ್ಸಿದ್ದಾಗಲೇ ಒಂದು 6 ಜನ ತಲೆಗಳು ಕಳ್ಕೊಂಡಿರ್ತಾರೆ. ಸೊ ಅಂದರೆ ಸತ್ತೋಗಿರ್ತಾರೆ. ಅದು ಅವನಿಗೂ ಗೊತ್ತು ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು, ಅದಕ್ಕೆ ಅವನು ಶಿಕ್ಷೆನೂ ಅನುಭವಿಸ್ತಾನೆ, ಒಳಗಡೆನೂ ಹೋಗ್ತಾನೆ, ಆಚೆ ಬರ್ತಾನೆ. ಆ ಆ ಪೇಷನ್ಸು ಅದನ್ನು ತುಂಬ ತಡೆ ಹಿಡ್ದಿರ್ತಾನೆ. ಅಂದರೆ ಮತ್ತೆ ನಾನು ಆ ವೈಲೆನ್ಸ್ಗೆ ಹೆಜ್ಜೆ ಇಕ್ಕಬಾರ್ದು ಅನ್ನೋ ಒಂದು ವಿಷಯದಲ್ಲಿ ತುಂಬ ತಡೆ ಹಿಡಿತಾನೆ. ಬಟ್ ಇಂಟರ್ವಲ್ ಬ್ಯಾಂಕ್ ಟೈಮ್ಗೆ ಆ ಸಿಸ್ಟಮ್ ಫೇಲ್ಯೂರ್ ಆದಾಗ ಮತ್ತೆ ಅವ್ನು ಮಚ್ಚಿ ಕೈಗೆ ತಗೊಂಡು ಅದನ್ನು ಮತ್ತೆ ರಿಪೀಟ್ ಮಾಡ್ತಾನೆ, ಡೈಲಾಗ್ ಹೇಳ್ತಾನೆ. ಅಂದರೆ ನಾನು ತಾಳ್ಮೆ ಕಳ್ಕೊಂಡ್ರೆ ಹಿಂಗೆ ಇರುತ್ತೆ, ತುಂಬ ಜನ ತಲೆ ಕಳ್ಕೊಬೇಕಾಗುತ್ತೆ. ಸೊ ನನ್ನ ಪೇಷನ್ಸ್ ನೀವು ಟೆಸ್ಟ್ ಮಾಡಿ ಬಿಟ್ಬಿಟ್ಟಿದ್ದೀರಾ, ಈಗ ಫ್ರಮ್ ನೌ ಆನ್ ಇಲ್ಲಿ ಸರ್ವೇಕಲ್ಲ ಮೇಲ್ಗಲ್ಲೇ ಇರೋದು ಅಂತ ಸಾಮ್ರಾಜ್ಯ ಕಟ್ಟಕ್ಕೆ ಶುರು ಮಾಡ್ತಾನೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.